ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಇತ್ತೀಚೆಗೆ ನಡೆಸಿರುವಂತ ಏನು ನವೆಂಬರ್ 30, 2025ಗೆ ಕಂಡಕ್ಟ್ ಮಾಡಿರುವಂತ UPSC EPFO ಎಕ್ಸಾಮ್ ನ 2025ರ ಒಂದು ಪತ್ರಿಕೆಯಲ್ಲಿ ಕೇಳಿರುವಂತ ಭಾರತ ಸಂವಿಧಾನ ಮತ್ತು ರಾಜಕೀಯ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಈ ಒಂದು ಎಕ್ಸಾಮ್ ಅಲ್ಲಿ ಸುಮಾರು 11 ಪ್ರಶ್ನೆಗಳನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಕೇಳಿದ್ದಾರೆ. ಸೊ ಅವೆಲ್ಲವನ್ನು ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಹೂ ಅಮಾಂಗ್ಸ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಮೆಂಬರ್ ಆಫ್ ದಿ GST ಕೌನ್ಸಿಲ್ ಅಂತ ಕೇಳ್ತಾರೆ. ಹೌದಾ? ಅಂದ್ರೆ ಈ ಕೆಳಗಿನವರಲ್ಲಿ ಯಾರು GST ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ ನಾವು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮಂಡಳಿಯ ಸದಸ್ಯರಾಗಿರೋದಿಲ್ಲ ಅಂತ ಕೇಳ್ತಾರೆ. ನೋಡಿ, ನಮಗೆ ಏನು ನಮ್ಮ ಭಾರತದ ಪಾರ್ಲಿಮೆಂಟ್ ಏನ್ ಮಾಡುತ್ತಂದ್ರೆ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2016 ಏನ್ ಮಾಡ್ತಾರೆ ಅಂದ್ರೆ ಈ ಒಂದು GST ಗೆ ಸಾಂವಿಧಾನಿಕ ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ. ಅಂಡರ್ ಆರ್ಟಿಕಲ್ 279 ಕ್ಯಾಪಿಟಲ್ ಎ ಅಲ್ಲಿ ದಟ್ ಈಸ್ ಏನ್ ಹೇಳುತ್ತಂತಂದ್ರೆ ಇದು GST ಕೌನ್ಸಿಲ್ ಬಗ್ಗೆ ಹೇಳಿಕೊಡುತ್ತೆ. ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಬಗ್ಗೆ ಹೇಳಿಕೊಡುವಂತ ಒಂದು ಆರ್ಟಿಕಲ್ ಎಷ್ಟು ಅಂತಂದ್ರೆ ಆರ್ಟಿಕಲ್ 279A ಆಗಿದೆ. ಏನು GST ಇದೆಯಲ್ಲ, ಇದೇನಂದ್ರೆ ಇದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಇದೊಂದು ಪರೋಕ್ಷ ತೆರಿಗೆ ಆಗಿದೆ. ಇದೊಂದು ಇಟ್ಸ್ ಎ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಜೊತೆಗೆ ಇದರ ಒಂದು ಟ್ಯಾಗ್ ಲೈನ್ ಅಂತ ನೋಡಿ, ಒನ್ ಟ್ಯಾಕ್ಸ್ ಒನ್ ನೇಷನ್ ಒನ್ ಮಾರ್ಕೆಟ್ ಅನ್ನೋದು ಈ ಒಂದು GST ಯ ಒಂದು ಟ್ಯಾಗ್ ಲೈನ್ ಆಗಿದೆ. ಸೊ ಹಾಗಾಗಿ ನೋಡಿ, ಏನು ಈ ಒಂದು GST ಕೌನ್ಸಿಲ್ ನಮಗೆ 4 ಟೈಪ್ಸ್ ಕೌನ್ಸಿಲ್ ರಚನೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅದು ಕೇಂದ್ರ ಮಟ್ಟದಲ್ಲಿ ಸೆಂಟ್ರಲ್ GST ಕೌನ್ಸಿಲ್ ಅಂತ ಕರೀತಾರೆ, ಅಂದ್ರೆ ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಅಂತ ಕರಿತೀವಿ. ಅದೇ ರೀತಿ ಎರಡನೇದ್ದು ಸ್ಟೇಟ್ GST ಕೌನ್ಸಿಲ್, ಅಂದ್ರೆ ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಅಂತ ಕರೀತಾರೆ. ಮೂರನೇದ್ದು ಇಂಟಿಗ್ರೇಟೆಡ್ ಸಮಗ್ರ GST ಕೌನ್ಸಿಲ್ ಅಂತ ಕರಿತೀವಿ ನಾವು. ಅದೇ ರೀತಿ ಸೊ ಯೂನಿಯನ್ ಟೆರಿಟರಿ GST ಕೌನ್ಸಿಲ್ ಅಂತೇಳಿ 4 ಡಿಫರೆಂಟ್ ಕೈಂಡ್ ಅಲ್ಲಿ ರಚನೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ನೋಡಿ, ಈ ಸೆಂಟ್ರಲ್ GST ಕೌನ್ಸಿಲ್ ಅಥವಾ ಏನು ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಇದೆಯಲ್ಲ, ಇದರ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಯಾರು ಹಣಕಾಸು ಸಚಿವರು, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಯಾರಂದ್ರೆ ಪ್ರೆಸೆಂಟ್ ಆಗಿ ನಿರ್ಮಲಾ ಸೀತಾರಾಮನ್ ಅಂದ್ರೆ ಪ್ರಸ್ತುತವಾಗಿ ಸೊ ಸೆಂಟ್ರಲ್ GST ಕೌನ್ಸಿಲ್ ಅಥವಾ ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆಯ ಒಂದು ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಸ್ ಆಪ್ಷನ್ ಏನಿದೆ ನೋಡಿ, ಯಾರು ಇರಲ್ಲ ಅಂತ ಕೇಳಿದ್ದಾರೆ. ಹೌದು, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಅಂದ್ರೆ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಹಾಗಾಗಿ ಸೊ ಬಿ ಆಗುತ್ತೆ. ಅದೇ ರೀತಿ ಯೂನಿಯನ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಕೂಡ ಫೈನಾನ್ಸ್ ಕೂಡ ಅದಕ್ಕೆ ಅದರಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಸಿ ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಏನಂದ್ರೆ ನೋಡಿ, ಪ್ರತಿ ರಾಜ್ಯದಿಂದ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಮಿನಿಸ್ಟರ್ ಆ ಒಂದು ಬಾಡಿಯಲ್ಲಿ ಏನ್ ಮಾಡಿರ್ತಾರೆ GST ಕೌನ್ಸಿಲ್ ಅಲ್ಲಿ ಮೆಂಬರ್ ಆಗಿರ್ತಾರೆ. ಅಂದ್ರೆ ಎ ಮಿನಿಸ್ಟರ್ ನಾಮಿನೇಟೆಡ್ ಬೈ ದಿ ಈಚ್ ಹೌಸ್ ಸ್ಟೇಟ್ ಗವರ್ನಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಅಂತ ತಗೊಂಡಾಗ ನೋಡಿ, ಲಾಸ್ಟ್ ಟೈಮ್ ಕೃಷ್ಣ ಬೈರೇಗೌಡ ಅಂತಂದ್ರೆ ಈ ಒಂದು GST ಕೌನ್ಸಿಲ್ ಅಲ್ಲಿ ಮೆಂಬರ್ ಆಗಿ ಸೊ ಏನಂದ್ರೆ ರಿಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಪ್ರೈಮ್ ಮಿನಿಸ್ಟರ್ ಇದೆಲ್ಲ, ಇವರು GST ಕೌನ್ಸಿಲ್ ಯಾವುದೇ ರೀತಿಯ ಮೆಂಬರ್ ಆಗಿರಂಗಿಲ್ಲ. ಸೊ ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ಎ ಮೆಂಬರ್ ಆಫ್ ದಿ GST ಕೌನ್ಸಿಲ್. ಸೊ ಹಾಗಾಗಿ ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಗೊತ್ತಿರಲಿ, ಏನು ಭಾರತ ಪ್ರಧಾನಮಂತ್ರಿಗಳು ಏನಾಗ್ತಾರೆ ಅಂದ್ರೆ ಅವರು ಯಾವ್ದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಈಸ್ ಅ ಚೇರ್ಪರ್ಸನ್ ಆಫ್ ದಿ ನೀತಿ ಆಯೋಗ್. ನೋಡಿ, ಇವ್ರು ಏನಂದ್ರೆ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಕರಿತೀವಿ ನಾವು, ಅಂದ್ರೆ ಅಂತಾರಾಜ್ಯ ಮಂಡಳಿ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ನ್ಯಾಷನಲ್ ಗ್ರೌಂಡ್ ವಾಟರ್ ರಿಸೋರ್ಸ್ ಕೌನ್ಸಿಲ್ ಅಧ್ಯಕ್ಷರಾಗಿರ್ತಾರೆ. ಓಕೆನಾ? ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಸೊ GST ಕೌನ್ಸಿಲ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಆಫ್ ದಿ ದಟ್ ಕೌನ್ಸಿಲ್ ಆಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಬಗ್ಗೆ. ಯಾಕಂದ್ರೆ ನೋಡಿ, ಇತ್ತೀಚೆಗೆಲ್ಲ ನಿಮಗೆಲ್ಲ ಗೊತ್ತಿರುವಂತೆ EVM ಬಗ್ಗೆ ಸಾಕಷ್ಟು ಒಂದು ಏನಂದ್ರೆ ಸಂದೇಹಗಳನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು, ಬಿಕಾಸ್ ಆಫ್ ದಿ ಎಲೆಕ್ಷನ್ಸ್ ನಡೀತಾ ಇದೆ ಬೇರೆ ರಾಜ್ಯಗಳಲ್ಲಿ. ಹಾಗಾಗಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರುವಂತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಂತ ಅಲ್ವಾ, ಇದ್ರ ಬಗ್ಗೆ ನೋಡ್ತಾ ನೋಡಿ. ಸೊ ನೋಡಿ, ಇದ್ರ ಬಗ್ಗೆ ಒಂದು ಹಿಸ್ಟ್ರಿ ನೋಡ್ಬೇಕಾದ್ರೆ ಫಸ್ಟ್ ನೋಡಿ, ಏನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಗ್ಗೆ ನೋಡ್ತಾ. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಇದನ್ನು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ 1982ರಲ್ಲಿ ಯಾವುದು ಅದು ಕೇರಳದ ಯಾವ್ದು ಬರುತ್ತದು ಪರಾವೂರ್ ಅಂತ ಬರುತ್ತೆ ನೋಡಿ. ಯಾವ್ದಂದ್ರೆ ಸೊ ಪರಾವೂರ್ ಕಾನ್ಸ್ಟಿಟ್ಯೂಷನ್ ಕರಿತೀವಿ ನಾವು. ಪರಾವೂರು ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅನ್ನ ಬಳಸ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ, 2003ರಲ್ಲಿ ಏನಂತಂದ್ರೆ ಈ ಒಂದು ಸ್ಟೇಟ್ ಎಲೆಕ್ಷನ್ಸ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಅದೇ ರೀತಿ 2004ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭೆ ಚುನಾವಣೆಗಳಲ್ಲಿ ಈ ಒಂದು ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಗಳನ್ನ ಬಳಸ್ತಾ ಹೋಗ್ತಾರೆ. ಗೊತ್ತಿರಬೇಕಾಗುತ್ತೆ ನಿಮಗೆ.
ಓಕೆನಾ. ಸೊ ಹಾಗಾದ್ರೆ ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ 2 ಸಂಸ್ಥೆಗಳು ಮಾತ್ರ ಇದನ್ನ ತಯಾರು ಮಾಡ್ತಾ ಹೋಗ್ತಾರೆ. ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಕರೀತಾರೆ. ಇದು ಒಂದು ಯಾವ್ದಂತಂದ್ರೆ ಇಟ್ಸ್ ಅನ್ ಬೆಂಗಳೂರು ಬೇಸ್ಡ್ ಕಂಪನಿ ಆಗಿದೆ. ಅದೇ ರೀತಿ ಇನ್ನೊಂದು ECIL ಅಂತ ಕರೀತಾರೆ, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಇದೆಯಲ್ಲ, ಇದೊಂದು ಹೈದರಾಬಾದ್ ಬೇಸ್ಡ್ ಕಂಪನಿ ಆಗಿದೆ. ಇವೆರಡು ಸಂಸ್ಥೆಗಳು ಮಾತ್ರ ಏನಂದ್ರೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ವಿತ್ ಕನ್ಸಲ್ಟೇಷನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತೀವಿ ನಾವು. ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆನಾ. ಈಗ ನೋಡ್ತಾ ಹೋಗೋಣ. ಇನ್ನೊಂದು ಟರ್ಮ್ ನಿಮ್ಗೆಲ್ಲ ಗೊತ್ತಿರುವಂತೆ ದೇರ್ ಇಸ್ ಅ ವಿವಿ ಪ್ಯಾಟ್ ಅಂತ ಕೂಡ ಕರೀತಾರೆ. ವಿವಿ ಪ್ಯಾಟ್ ಅಂತ ಕರೀತಾರೆ. ವಿವಿ ಪ್ಯಾಟ್ ಅಂದ್ರೆ ವೋಟರ್ ವೆರಿಫೇಬಲ್ ಪೇಪರ್ ಅಡಿಟ್ರೈಲ್ ಅಂತ ಕರೀತಾರೆ. ಇದೇನಂದ್ರೆ ಇಟ್ಸ್ ಆಕ್ಟಿಂಗ್ ಲೈಕ್ ಎ ಪ್ರಿಂಟಿಂಗ್ ಮಿಷನ್ ಆಗುತ್ತೆ. ಹೌದಾ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಕೂಡ ನಿಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಗಳ ಸಂದೇಹ ತೋರಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಸೊ ಈ ವಿವಿ ಪ್ಯಾಟ್ ಮುಖಾಂತರ ಏನಂದ್ರೆ ಸೊ ಆ ವ್ಯಕ್ತಿ ಒಂದೇನಂದ್ರೆ ಮತ ಹಾಕಿರುವಂತ ಒಂದು ಸಿಂಬಲ್ ಮತ್ತೆ ಹೆಸರನ್ನ ಕೂಡ ಏನ್ ಮಾಡುತ್ತೆ ಅಂದ್ರೆ 7 ಸೆಕೆಂಡ್ ಏನ್ ಮಾಡುತ್ತೆ ಇದು ಶೋ ಮಾಡುತ್ತೆ. ಅದನ್ನ ಒಂಥರ ಇದನ್ನ ಒಂದು ಪ್ರಿಂಟಿಂಗ್ ಮಿಷನ್ ತಾಳೆ ಮಿಷನ್ ಅಂತ ಕರೀತಾರೆ. ಯಾವ್ದನ್ನ ವಿವಿ ಪ್ಯಾಟ್ ಅಂತ ಕರೀತಾರೆ. ಸೊ ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ನೋಡ್ತಾ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಏನ್ ಕೇಳಿದ್ರೆ ನೋಡಿ. So the first use of the electronic voting machines in the Lok Sabha election was in the year of 2004 when electronic voting machines were deployed nationwide ಅಂತ ಹೇಳ್ತಾರೆ. ಹೌದು. ಆಗ ಯಾಕಂದ್ರೆ 2004 ಅಂತಂದ್ರೆ ಲೋಕಸಭೆ ಚುನಾವಣೆಗಳಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಇಲ್ಲಿ ಏನ್ ಕೇಳಿದ್ರೆ ಕ್ವಶನ್ಸ್ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಕರೆಕ್ಟ್ ಅಂತ ಕೇಳ್ತಾರೆ. ಕೊಟ್ಟಂತ ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾರೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ನೋಡಿ ವೋಟ್ಸ್ ಆರ್ ರೆಕಾರ್ಡೆಡ್ ಇನ್ ಕಂಟ್ರೋಲ್ ಯೂನಿಟ್ಸ್ ಅಂಡ್ ವಿವಿಪ್ಯಾಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್ ಟೈಮ್ ಕರೀತಾರೆ. ನೋ ಆಕ್ಚುಲಿ ಏನು ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ವೋಟಿಂಗ್ ಮಾಡ್ತೀವಲ್ಲ ಫಸ್ಟ್ ಏನ್ ಮಾಡ್ತಿದ್ದು ಕಂಟ್ರೋಲ್ ಯೂನಿಟ್ಸ್ ಅಲ್ಲಿ ಫಸ್ಟ್ ಏನಂದ್ರೆ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಆಮೇಲೆ ವಿವಿಪ್ಯಾಟ್ ಆಗುತ್ತೆ. ಎಕ್ಸಾಕ್ಟ್ ಸೇಮ್ ಟೈಮ್ ಅಲ್ಲಿ ಇದಾಗಲ್ಲ. ಸೊ ಹಾಗಾಗಿ ನಮಗೆ ಎರಡನೇ ಹೇಳಿಕೆ ತಪ್ಪಾಗಿದೆ. ನೋಡಿ ನಮಗೆ ಫಸ್ಟ್ ಅಂತಂದ್ರೆ ಏನಾಗುತ್ತೆ ಸೊ ಬಿ ಹೋಗುತ್ತೆ, ಸೊ ಎ ಹೋಗುತ್ತೆ, ಆಮೇಲೆ 2 ಸಿ ಮತ್ತೆ ಡಿ ಮಾತ್ರ ಉಳಿಯುತ್ತೆ. ನೋಡ್ತಾ ಹೋಗೋಣ. ದ ಟು PSUs ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳನ್ನು ಕರಿತಾ ಹೋಗ್ತಾರೆ. 2 PSUs namely Bharat Electronics Limited and Electronics Corporation of India Limited have been engaged by the Election Commission of India to design and manufacturing of the electronic voting machine ಅಂತ ಕರೀತಾರೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 1 ಮತ್ತು 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಓಕೆ ನೋಡಿ ನಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ಸೊ 52ನೇ ಜಡ್ಜು ರಿಟೈರ್ಡ್ ಆದ್ರು. ಆಮೇಲೆ 53ನೇ ಜಡ್ಜ್ ರೀಸೆಂಟ್ ಆಗಿ ಅಪಾಯಿಂಟ್ ಆಗಿದ್ರೆ ಆ ಕಾರಣಕ್ಕಾಗಿ ಈ ಟಾಪಿಕ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು, ಬಂದಿದೆ. ಸೊ ಮತ್ತೆ ಮುಂದೆ ಬರುವಂತ ಎಕ್ಸಾಮ್ ಅಲ್ಲಿ ಕೂಡ ಆಕ್ಚುಲಿ CJI ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಕ್ವೆಶ್ಚನ್ಸ್ ಗಳು ಬಂದೇ ಬರ್ತವೆ. ಯಾಕಂದ್ರೆ ಬಿಕಾಸ್ ಆಫ್ ದಿ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಆಫ್ ದ CJS ಅಂತ ಕರಿತೀವಿ ನಾವು. ಓಕೆನಾ. ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಫಸ್ಟ್ ನೋಡ್ತಾ ಹೋಗೋಣ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಸ್ ದ ಹೈಯೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೋಡಿ ಏನಂದ್ರೆ ಏನು ಭಾರತ ಮುಖ್ಯ ನ್ಯಾಯಮೂರ್ತಿಗಳಿರಲ್ಲ ಅವ್ರು ಏನಾಗಿರ್ತಾರಂತೆ ಸೊ ಅತ್ಯುನ್ನತ ಸುಪ್ರೀಂ ಕೋರ್ಟ್ ನ ಅತ್ಯುನ್ನತ ಆಡಳಿತಾಧಿಕಾರಿ ಆಗಿರ್ತಾರೆ. ನೋ ಆಕ್ಚುಲಿ ಹೌದಾ. ನೋಡಿ CJI ಏನಾಗಿರ್ತಾರೆ ಆಕ್ಚುಲಿ ಸೊ CJI ಏನಾಗಿರ್ತಾರೆ ಆಕ್ಚುಲಿ ಈಸ್ ದ ಹೈಯೆಸ್ಟ್ ಆಫೀಸರ್ ಆಫ್ ದಿ ಏನಾಗಿರ್ತಾರೆ ಅಂದ್ರೆ ಇಸ್ ಎ ಜುಡಿಷಿಯಲ್ ಆಫೀಸರ್ ಆಗಿರ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ. ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಗೋಸ್ಕರ ಅಂದ್ರೆ ಇನ್ನೊಂದೊಬ್ರು ಇರ್ತಾರೆ, ಅವ್ರನ್ನ ಏನ್ ಕರಿತೀವಿ ನಾವು ಸೆಕ್ರೆಟರಿ ಜನರಲ್ ಅಂತ ಕರೀತಾರೆ. ಸೆಕ್ರೆಟರಿ ಜನರಲ್ ಏನಂದ್ರೆ ಏನಾಗಿರ್ತಾರೆ ಅವರು ಹೈಯೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಕೆಲಸ ಮಾಡ್ತಾ ಹೋಗ್ತಾರೆ. ಇವರ ಅಡಿಯಲ್ಲಿ ಏನಂದ್ರೆ ಆಕ್ಚುಲಿ ನೋಡಿ ಹೌದಾ ಮೇಲ್ಗಡೆ ಬಂದಾಗ ನಮಗೆ CJI ಇರ್ತಾರೆ, ಇವ್ರ ಕೆಳಗಡೆ ಬಂದಾಗ ಏನಂದ್ರೆ ಸೆಕ್ರೆಟರಿ ಜನರಲ್ ಇರ್ತಾರೆ, ಇವ್ರ ಕೆಳಗಡೆ ಬಂದಾಗ ನಮಗೆ ರಿಜಿಸ್ಟ್ರಾರ್ ಜನರಲ್ ಅಂತ ಒಂದು ಹೈರಾರ್ಕಿಕಲ್ ಸಿಸ್ಟಮ್ ಇರುತ್ತೆ. ಸೊ ಹಾಗಾಗಿ ಹೈಯೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಯಾರಾಗಿರ್ತಾರೆ ಅದು ಸೆಕ್ರೆಟರಿ ಜನರಲ್ ಆಗಿರ್ತಾರೆ. ಹೈಯೆಸ್ಟ್ ಜುಡಿಷಿಯಲ್ ಆಫೀಸರ್ ಯಾರಾಗಿರ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಫ್ ದಿ ಸುಪ್ರೀಂ ಕೋರ್ಟ್ ಆಗಿರ್ತಾರೆ. ಓಕೆನಾ. ಸೊ ಹಾಗಾಗಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಸ್ ದ ಹೈಯೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲ ಹೈಯೆಸ್ಟ್ ಜುಡಿಷಿಯಲ್ ಆಫೀಸರ್ ಆಗಿರ್ತಾರೆ ಆಫ್ ದ ಸುಪ್ರೀಂ ಕೋರ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಇಲ್ಲೇನ್ ಕೇಳಿದ್ರೆ ಸೆಲೆಕ್ಟ್ ಆನ್ಸರ್ ದ ಕೋಡ್ಸ್ ಬಿಲೋ ಕೇಳಿದ್ರು ಹೌದಾ. ಸೊ ಹಾಗಾದ್ರೆ 1 ಆಗಲ್ಲ ಅಂದ್ರೆ ಸೊ 1A ಹೋಗುತ್ತೆ, ಸೊ B ಹೋಗುತ್ತೆ, ಇನ್ನು ರಿಮೈನಿಂಗ್ ಉಳಿದು C ಮಾತ್ರ D ಉಳಿದಿದೆ. ನೋಡ್ತಾ ಹೋಗೋಣ. The administrative powers for determining the work structure of the Supreme Court and its registry are exclusively vested in the Chief Justice of India ಅಂತ ಕರೀತಾರೆ. ಎಸ್ ಇದಕ್ಕೊಂದು ಟರ್ಮ್ ಯೂಸ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಹೌದಾ. ಯಾವುದೇ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬರುತ್ತಲ್ವಾ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸೊ ಇದನ್ನ ಯಾರು ಡೀಲ್ ಮಾಡ್ತಾರೆ ಅಂದ್ರೆ CJI ಮಾಡ್ತಾ ಹೋಗ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಮಾಸ್ಟರ್ ಆಫ್ ದಿ ರೋಸ್ಟರ್ ಅಂತ ಕರೀತಾರೆ. ಮಾಸ್ಟರ್ ಆಫ್ ದಿ ರೋಸ್ಟರ್ ಅಂತಂದ್ರೆ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬಂದಿರ್ತಾವಲ್ವಾ ಅದನ್ನ ಯಾವ ಜಡ್ಜಿಗೆ ಯಾವ ಕೇಸ್ ಹಂಚಬೇಕು ಅನ್ನೋದು ಏನ್ ಮಾಡ್ತಾರೆ ಡಿಸೈಡ್ ಮಾಡೋದು ಅದು CJI ಆಗಿರ್ತಾರೆ. ಹಾಗಾಗಿ ಅವರನ್ನು ನಾವು ಮಾಸ್ಟರ್ ಆಫ್ ದಿ ರೋಸ್ಟರ್ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಎರಡನೇ ಹೇಳಿಕೆ ಸರಿಯಾಗಿದೆ.
ಓಕೆನಾ. ಸೊ ಎರಡನೇ ಹೇಳಿಕೆ ಸರಿಯಾಗಿದೆ. ನೋಡಿ ನಮಗೆ ಎರಡನೇ ಆಪ್ಷನ್ ಅಂತ ಉಳಿದಿದೆ, ಯಾವುದು ಸಿ ಉಳಿದಿತ್ತು, ಸಿ 3, 4 ಇದೆ, ಆಗಲ್ಲ. ಹಾಗಾಗಿ ಡಿ ಮಾತ್ರ ಉಳಿದಿದೆ, ಹಾಗಾಗಿ ಡಿ ಕರೆಕ್ಟ್ ಆಗುತ್ತೆ. ನೋಡ್ತಗೋಣ. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡ್ತಗೋಣ. ಎ ಪರ್ಸನ್ ಹೂ ಹ್ಯಾಸ್ ಬಿನ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟ್ ಓನ್ಲಿ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ನಾಟ್ ಇನ್ ಎನಿ ಅದರ್ ಕೋರ್ಟ್ ವಿತ್ ಇನ್ ದಿ ಇಂಡಿಯಾ ಅಂತ ಕರೀತಾರೆ. ನೋಡಿ, ಒಂದು ಸಲ ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಡ್ ಆದ್ಮೇಲೆ ಆತ ಯಾವುದೇ ಕಾರಣ ಕೊಡಿ ಅಂತಂದ್ರೆ ಸೊ ಒಬ್ಬ ಅದನ್ನ ಪ್ರಾಕ್ಟೀಸ್ ಮಾಡಂಗಿಲ್ಲ, ಲಾ ಪ್ರಾಕ್ಟೀಸ್ ಮಾಡಕ್ಕೆ ಅದಕ್ಕೆ ಅವಕಾಶ ಇರಂಗಿಲ್ಲ. ಓಕೆ, ಕಂಪ್ಲೀಟ್ಲಿ ಅದನ್ನ ಏನ್ ಮಾಡಿರ್ತಾರೆ, ಬ್ಯಾನ್ ಮಾಡಿರ್ತಾರೆ, ಬಾರ್ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಸೊ ಏನಾಗುತ್ತೆ, ಆಪ್ಷನ್ 3 ತಪ್ಪಾಗಿದೆ. ಓಕೆನಾ. ಸೊ ಅದೇ ರೀತಿ ನಾಲ್ಕನೇ ನೋಡ್ತಗೋಣ. ಎ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ is not entitled to appear in the Supreme Court of India without an advocate on record ಅಂತ ಕರೀತಾರೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಸಾಮಾನ್ಯವಾಗಿ ನಾವು ಬಂದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕಲ್ವಾ. ಏನ್ ನೋಡಿ, ಈಗ ನಮಗೆ ಒಂದು ಕೋರ್ಟಲ್ಲಿ ಬಂದಾಗ ಒಬ್ರು ಲಾಯರ್ ಅಂತ ಇರ್ತಾರೆ ನೋಡಿ. ಲಾಯರ್ ಮತ್ತೆ ಅಡ್ವೊಕೇಟ್ ಡಿಫ್ರೆನ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ. ಲಾಯರ್, ಅಡ್ವೊಕೇಟ್ ಅಂತ ಕರಿತೀವಿ ನೋಡಿ. ಲಾಯರ್ ಅಂದ್ರೆ ಯಾರೆಲ್ಲ ಲಾ ಡಿಗ್ರಿ ಪಾಸ್ ಮಾಡಿರ್ತಾರೆ ಅವರನ್ನು ನಾವು ಲಾಯರ್ ಅಂತ ಕರೀತಾರೆ. ಅವರು ಯಾವುದೇ ರೀತಿಯ ಕೋರ್ಟ್ಗಳಲ್ಲಿ ಹೋಗಿ ಅಂದ್ರೆ ಒಂದೇನಂದ್ರೆ ಹಿಯರಿಂಗ್ ಮಾಡ್ಕೊಳಕ್ಕೆ ಅವರಿಗೆ ಅವಕಾಶ ಇರಂಗಿಲ್ಲ. ಅಡ್ವೊಕೇಟ್ ಅಂದ್ರೆ ಯಾರೆಲ್ಲ ಕೂಡ ಲಾ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಏನಂದ್ರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸ್ ಮಾಡಿ ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಅವ್ರು ಮಾತ್ರ ಅಂದ್ರೆ ಕೋರ್ಟ್ಗಳಲ್ಲಿ ಹೋಗಿ ಏನ್ ಮಾಡಬಹುದು, ಅವರು ಸೊ ಒಂದು ಜಡ್ಮೆಂಟ್ ಗಳಲ್ಲಿ ಹಿಯರಿಂಗ್ ಮಾಡ್ಕೊಳ್ಳೋಕೆ ಅವರಿಗೆ ಅವಕಾಶ ಇರ್ತದೆ. ಲಾಯರ್ ಎನ್ನುವುದು ಬರೀ ಅವರು ಜಸ್ಟ್ ಒಂದು ಲೀಗಲ್ ಅಡ್ವೈಸ್ ಕೊಡಬಹುದು, ಡ್ರಾಫ್ಟ್ ರೆಡಿ ಮಾಡಬಹುದು. ಹಾಗಾಗಿ ಯಾವುದೇ ರೀತಿ ಕೋರ್ಟ್ ಒಳಗಡೆ ಹೋಗಿ ಅವರಿಗೆ ಹಿಯರಿಂಗ್ ಮಾಡ್ಕೊಳ್ಳೋಕೆ ಅವರಿಗೆ ಅವಕಾಶ ಇರಲ್ಲ. ಹಾಗಾಗಿ ಅವ್ರನ್ನ ಲಾಯರ್ ಅಂತ ಕರೀತಾರೆ. ಸೊ ಅದಕ್ಕೆ ನಿಮಗೆಲ್ಲ ಗೊತ್ತಿರಬೇಕು, ಆಲ್ ಅಡ್ವೊಕೇಟ್ಸ್ ಆರ್ ಲಾಯರ್ಸ್ ಬಟ್ ಆಲ್ ಲಾಯರ್ಸ್ ಆರ್ ನಾಟ್ ಅಡ್ವೊಕೇಟ್ಸ್. ಹಾಗಾಗಿ ಯಾರೆಲ್ಲ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸ್ ಆಗಿ ಸರ್ಟಿಫಿಕೇಟ್ ಮಾಡ್ಕೊಂಡಿರ್ತಾರೆ ಅವರನ್ನು ನಾವು ಅಡ್ವೊಕೇಟ್ ಅಂತ ಕರೀತಾರೆ. ಅವ್ರು ಮಾತ್ರ ಕೋರ್ಟ್ಗಳಲ್ಲಿ ಹೋಗಿ ಸೊ ಏನಂದ್ರೆ ಡಿಬೇಟ್ ಮಾಡಬಹುದು, ಡಿಸ್ಕಸ್ ಮಾಡಬಹುದು, ಕೇಸ್ಗಳನ್ನ ಹಿಯರಿಂಗ್ ಮಾಡಬಹುದು. ಓಕೆನಾ. ಅದೇ ಹಾಗಾಗಿ ಸೊ ಲಾಯರು ಬರೀ ಅವರು ಲೀಗಲ್ ಅಡ್ವೈಸ್ ಕೊಡ್ಬೋದು, ಡ್ರಾಫ್ಟ್ ರೆಡಿ ಮಾಡಬಹುದು, ಅಷ್ಟು ಮಾತ್ರ ಅವಕಾಶ ಇರುತ್ತೆ ಲಾಯರ್ಗಳಿಗೆ, ಡಿಫ್ರೆನ್ಸ್ ಆಗಿ. ಓಕೆನಾ. ಹಾಗಾಗಿ ನೋಡಿ, ಯಾರೆಲ್ಲ ಒಬ್ಬ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರೆ ಸೊ ಒಳ್ಳೆ ವರ್ಕ್ ಮಾಡ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಅವ್ರನ್ನ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂತ ಏನ್ ಮಾಡ್ತಾರೆ, ಆಕ್ಚುಲಿ ಏನ್ ಮಾಡ್ತಾರೆ, ಅವ್ರನ್ನ ಡೆಸಿಗ್ನೇಷನ್ ಕೊಡ್ತಾ ಹೋಗ್ತಾರೆ. ಓಕೆನಾ. ನೋಡಿ, ಎ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ನಾಟ್ ಎಂಟೈಟಲ್ಡ್ ಟು ಅಪಿಯರ್ ಇನ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿತೌಟ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂತ ಕರೀತಾರೆ. ಹೌದು, ಅವ್ರೇನಾಗುತ್ತೆ ಅಂದ್ರೆ ಏನೋ ಒಂದು ಅಡ್ವೊಕೇಟ್ ನ ರೆಕಾರ್ಡ್ ಅಂದ್ರೆ ವಕೀಲರ ದಾಖಲೆ ಏನಾದ್ರೆ ಅದು ಯಾವುದೇ ಕಾರಣ ಕೂಡ ಈವನ್ ಸೀನಿಯರ್ ಅಡ್ವೊಕೇಟ್ ಆದ್ರೂ ಕೂಡ ಆಕ್ಚುಲಿ ಯಾವುದೇ ರೀತಿಯ ಅಪಿಯರ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ನಾಲ್ಕನೇ ಆಪ್ಷನ್ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಂದು 2 and 4, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಡಿ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಅಗೇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ಕೇಳಿದ್ದಾರೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ಹೈ ಕೋರ್ಟ್ಸ್ ಹ್ಯಾವ್ ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಕೇಳ್ತಾರೆ. ನೋಡಿ, ಎರಡು ಅಥವಾ ಹೆಚ್ಚಿನ ಜುರಿಸ್ಡಿಕ್ಷನ್ ಇನ್ ದ ಡಿಸ್ಪ್ಯೂಟ್ಸ್ ಅಮಾಂಗ್ಸ್ ದಿ 2 or more ಸ್ಟೇಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಓದಿ, ಎರಡು ಅಥವಾ ಹೆಚ್ಚಿನ ರಾಜ್ಯಗಳ ನಡುವೆ ವಿವಾದಗಳಲ್ಲಿ ಭಾರತ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ವಿಶೇಷ ಮೂಲ ನ್ಯಾಯವ್ಯಾಪ್ತಿಯನ್ನ ಹೊಂದಿದೆ ಕೇಳ್ತಾರೆ. ನೋಡಿ, ನಮಗೆ ಟರ್ಮ್ ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಕರೀತಾರೆ. ಅಂದ್ರೆ ಅರ್ಥ ಏನಂದ್ರೆ ಎಕ್ಸ್ಕ್ಲೂಸಿವ್ ಅಂದ್ರೆ ಅದು ಒಬ್ರಿಗೆ ಮಾತ್ರ ಬರ್ಬೇಕು, ಇಬ್ರಿಗೆ ಕೊಡಕ್ಕಾಗಲ್ಲ. ಓಕೆ, ಸಾಮಾನ್ಯವಾಗಿ ಬಂದಾಗ ನಮಗೆ ನೋಡಿ ಸುಪ್ರೀಂ ಕೋರ್ಟ್ ಕೂಡ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಇದೆ, ಮೂಲ ವ್ಯಾಪ್ತಿ ಇದೆ. ಅದೇ ರೀತಿ ಸೊ ಹೈಕೋರ್ಟ್ ಕೂಡ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಇದೆ. ಹಾಗಾಗಿ ಏನು ಯಾವುದೇ ಎರಡು ರಾಜ್ಯಗಳ ಮಧ್ಯೆ ಏನಾದರೂ ಕೂಡ ಬಿಕ್ಕಟ್ಟು ಉಂಟಾದಾಗ ಏನ್ ಮಾಡ್ತಾರೆ, ಅದನ್ನ ಪರಿಹಾರ ಮಾಡುವಂತ ಹಕ್ಕು ಕೇವಲ ಇರುವಂತದ್ದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾತ್ರ ಇದೆ. ಇದು ಒಂದು ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆಗಿದೆ, ನಾಟ್ ಹೈಕೋರ್ಟ್. ಹೈಕೋರ್ಟ್ಗಳು ಇದರಲ್ಲಿ ಬರಂಗಿಲ್ಲ. ಹೈಕೋರ್ಟ್ ಬಂದಾಗ ಫಾರ್ ಎಕ್ಸಾಂಪಲ್ ನಮಗೆ ಮ್ಯಾರೇಜ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಡೈವೋರ್ಸ್ ಇವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಹೈಕೋರ್ಟ್ಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಇರುತ್ತೆ. ಸೊ ಹಾಗಾಗಿ ಎರಡು ರಾಜ್ಯಗಳ ಮಧ್ಯೆ ಅಥವಾ ರಾಜ್ಯಗಳ ಮಧ್ಯೆ ಕೂಡ ಡಿಸ್ಪ್ಯೂಟ್ ಬಂದಾಗ ಅದು ಒರಿಜಿನಲ್ ಯಾರಿಗಿರುತ್ತೆ ಅಂದ್ರೆ ಜ್ಯೂರಿಸ್ಡಿಕ್ಷನ್ ಬಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇರುತ್ತೆ. ಸೊ ಹಾಗಾಗಿ ಹೈಕೋರ್ಟ್ ಇರಲ್ಲ. ಸೊ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಓಕೆನಾ. ಎಸ್. ಇಲ್ಲಿ ಏನ್ ಕೇಳಿದ್ರೆ ಹೌ ಮೆನಿ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಓಕೆ, ನೋಡ್ತಾ ಓನ್ಲಿ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಹೈ ಕೋರ್ಟ್ ಅಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಹ್ಯಾವ್ ದ ಪವರ್ ಟು ಇಶ್ಯೂ ರಿಟ್ಸ್ ಅಂತ ಕರೀತಾರೆ. ನೋಡಿ, ಓಕೆ, ನಮಗೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಿಟ್ಸ್ ಅಂತ ನೀವೆಲ್ಲ ಕೂಡ ಓದಿರ್ತೀರಾ. ಇದನ್ನ ಇಟ್ ಇಸ್ ಟಾಪಿಕ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಬರುತ್ತೆ, ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ನಮಗೆ ಆರ್ಟಿಕಲ್ 32 ಪ್ರಕಾರ ಏನಂದ್ರೆ ಏನಿರುತ್ತೆ, ರೈಟ್ ಟು ಕಾನ್ಸ್ಟಿಟ್ಯೂಷನ್ ಬಿಡಿ ಅಂತ ಕರೀತಾರೆ. ಅಂದ್ರೆ ಕನ್ನಡದಲ್ಲಿ ಸಂವಿಧಾನಾತ್ಮಕ ಪರಿಹಾರ ಅಂತ ಕರೀತಾರೆ. ಸೊ ಹಾಗಾಗಿ ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕಿನಿಂದ ಕೂಡ ಉಲ್ಲಂಘನೆ ಆದ್ರೆ ಏನ್ ಮಾಡೋದಂತ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಸೊ ಅವಾಗ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 32 ಪ್ರಕಾರ ಈ ಒಂದು 5 ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತಾ ಹೋಗುತ್ತೆ. ಅದು ಯಾವ್ದಾವುದು ಎಬಿಎಸ್ ಕಾರ್ಪಸ್, ಮ್ಯಾಂಡಮಸ್, ಸೆರ್ಶೋರಾರಿ, ಪ್ರೊಹಿಬಿಷನ್, ಕೋರೆಂಟ್ ಅಂತ ಕರೀತಾರೆ.
ಅದೇ ರೀತಿ ಯು ಕ್ಯಾನ್ ಆಲ್ಸೋ ಅಪ್ರೋಚ್ ಟು ದಿ ಹೈಕೋರ್ಟ್ ಅಂಡ್ ಹೈಕೋರ್ಟ್ ಏನ್ ಮಾಡಿದಾಗ ಅದೇನ್ ಮಾಡುತ್ತೆ 226 ಪ್ರಕಾರ ಅದು ಕೂಡ ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜುಡಿಷಿಯಲ್ ಬಂದಾಗ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಪ್ರಕಾರ, ಅದೇ ರೀತಿ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 ಪ್ರಕಾರ ಮಾತ್ರನೇ ಏನ್ ಮಾಡಬಹುದು, ರಿಟ್ಸ್ ಗಳು ಇಶ್ಯೂ ಮಾಡಬಹುದು. ಈವನ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಯಾರಿಗೆ ಬೇಕಾದ್ರೂ ಕೂಡ ಏನಂದ್ರೆ ರಿಟ್ಸ್ ಇಶ್ಯೂ ಮಾಡುವಂತ ಅಧಿಕಾರವನ್ನ ಕೊಡಕ್ಕೆ ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ. ಬಟ್ ಪಾರ್ಲಿಮೆಂಟ್ ಪ್ರೆಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾತ್ರ ಕೊಟ್ಟಿರುತ್ತದಾಗಿದೆ. ಸೊ ಹಾಗಾಗಿ ಯಾವುದೇ ರೀತಿಯ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೆ ರಿಟ್ಸ್ ಗಳ ಇಶ್ಯೂ ಮಾಡುವಂತ ಅಧಿಕಾರ ಪ್ರೆಸೆಂಟ್ ಆಗಿ ಇಲ್ಲ. ಸೊ ಹಾಗಾಗಿ ನಮ್ಗೆ ಏನ್ ಕೇಳಿದಾರೆ ನೋಡಿ ಇಲ್ಲಿ, ಸೊ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಓಕೆ, ಬಟ್ ನಾಟ್ ಎ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆಗುತ್ತೆ. ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ನೋಡಿ, ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಹ್ಯಾಸ್ ಅಬ್ಸಲ್ಯೂಟ್ಲಿ ನೋ ರೋಲ್ ಇನ್ ದ ಎಂಟೈರ್ ಅಪಾಯಿಂಟ್ಮೆಂಟ್ ಪ್ರಾಸೆಸ್ ಆಫ್ ದಿ ಹೈಕೋರ್ಟ್ ಜಡ್ಜ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಅ ವೆರಿ ಟ್ರಿಕಿ ಕ್ವಶನ್. ಇದು ಆಕ್ಚುಲಿ ನಮಗೆ ಕಾಮನ್ ಆಗಿ ನೋಡ್ಬೇಕು ಅನ್ಕೊಂಡ್ರೆ ಆಕ್ಚುಲಿ ಆಗುತ್ತೆ ಎಸ್ ಅನ್ಸುತ್ತೆ. ಬಟ್ ಏನಂದ್ರೆ ನೋಡಿ, ನಮ್ಗೇನು ಈ ಒಂದು ಜುಡಿಷಿಯಲಿ ಫಾಲೋಯಿಂಗ್ ಆಫ್ ದಿ ಮೆಮೊರಾಂಡಮ್ ಆಫ್ ಪ್ರೊಸೀಜರ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಸೊ ಅವಾಗ ಅವರು ಏನು ಗವರ್ನರ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಬ್ಬ ಜಡ್ಜ್ ಅನ್ನ ಸ್ವಚ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಕನ್ಸಲ್ಟ್ ವಿತ್ ದಿ ಚೀಫ್ ಮಿನಿಸ್ಟರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಇದು ಆಕ್ಚುಲಿ ದೇರ್ ಇಸ್ ಅ ಸಮ್ ರೋಲ್ ಹ್ಯಾವ್ ಎ ಪ್ಲೇ ಬೈ ದಿ ಚೀಫ್ ಮಿನಿಸ್ಟರ್ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಆಗಿರ್ತಾರೆ. ಸೊ ಇಲ್ಲಿ ನೋ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಮೂರನೇ ಹೇಳಿಕೆ ತಪ್ಪಾಗಿದೆ. ನಾಲ್ಕನೇ ನೋಡ್ತಾ ಲೋಕಲ್ ಕಸ್ಟಮ್ಸ್ ಅಂಡ್ ಕನ್ವೆನ್ಷನ್ ವಿಚ್ ಡು ನಾಟ್ ಕಾಂಟ್ರಾಡಿಕ್ಟ್ ಎ ಸ್ಟ್ಯಾಟ್ಯೂಟ್ ಆರ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ರಿಕಾಗ್ನೈಸ್ಡ್ and taken into account by courts while administering justice in certain sphere ಅಂತ ಕರೀತಾರೆ. ನೋಡಿ ಕನ್ನಡದಲ್ಲಿ ನೋಡ್ತಾ ಶಾಸನ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿರುವ ಸ್ಥಳೀಯ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನ ನ್ಯಾಯಾಲಯಗಳು ಕೆಲವು ಕ್ಷೇತ್ರಗಳಲ್ಲಿ ನ್ಯಾಯವನ್ನ ನಿರ್ವಹಿಸುವಾಗ ಗುರುತಿಸುತ್ತವೆ ಮತ್ತು ಗಣನೆಗೆ ತೆಗೆದುಕೊಳ್ತವೆ. ಎಸ್ ಹೌದಲ್ವಾ. ಈಗ ಎಷ್ಟೋ ಸಲ ಅಂದ್ರೆ ಕೆಲವೊಂದ್ಸಲ ಲೋಕಲ್ ಕಸ್ಟಮ್ ಅನ್ನು ಕೂಡ ಅಥವಾ ಕನ್ವೆನ್ಷನ್ ಏನ್ ಮಾಡ್ತಾ ಅಂದ್ರೆ ಕನ್ಸಿಡರೇಷನ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಕಂಟ್ರಾಡಿಕ್ಷನ್ ಅಥವಾ ವೈರುಧ್ಯ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ನಾಲ್ಕನೇ ಆಪ್ಷನ್ ಸರಿಯಾಗಿದೆ. ಇಲ್ಲಿ ನಮಗೆ ಓನ್ಲಿ ಒನ್ ಪೇರ್ ಮಾತ್ರ ರೈಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಒನ್ ಪೇರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, RTI ಅಥವಾ ಮಾಹಿತಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದಿ RTI ಅಥವಾ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಫಸ್ಟ್ ದ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಥವಾ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಅದರ್ ಕಮಿಷನರ್ಸ್ ಇನ್ಫಾರ್ಮೇಶನ್ ಕಮಿಷನರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೌದು, ಅವರನ್ನ ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿ ಮಾಡ್ತಾ ಹೋಗ್ತಾರೆ. ಆದ್ರೆ ಆನ್ ದ ರೆಕಮೆಂಡೇಶನ್ ಆಫ್ ದಿ ಕಮಿಟಿ ಹೆಡೆಡ್ ಬೈ ದಿ ನಾಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ದಟ್ ಇಸ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಆ ಒಂದು ಸರ್ಚಿಂಗ್ ಕಮಿಟಿ ಅಥವಾ ಅಪಾಯಿಂಟ್ಮೆಂಟ್ ಕಮಿಟಿಗೆ ಮುಖ್ಯಸ್ಥರಾಗಿರ್ತಾರೆ, ನಾಟ್ ಬೈ ದಿ CJI. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ತಪ್ಪಾಗಿದೆ. ಎರಡನೇ ನೋಡಿ, while the chief information commissioner is not eligible for reappointment after completion of the term of 5 years. ನೋಡಿ ಪ್ರಸ್ತುತವಾಗಿ ನಿಮಗೆಲ್ಲ ಗೊತ್ತಿರುವಂತೆ ಏನು ಈ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅದರ ಕಮಿಷನರ್ ಟರ್ಮ್ ಎಷ್ಟಿದೆ ಅಂತಂದ್ರೆ ಬರೀ 3 ಇಯರ್ಸ್. ಮೊದಲು 5 ಇಯರ್ಸ್ ಇತ್ತು, ಏನ್ ಮಾಡಿದಾರೆ ಅದನ್ನ 3 ಇಯರ್ಸ್ ಇಡಿಸಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸೊ ಏನಾಗುತ್ತೆ, ಮತ್ತೆ ಅವರು ಏನಾಗುತ್ತೆ ನೋಡಿ ಆಕ್ಚುಲಿ, ಸೊ ಒಂದ್ಸಲ CIC ಆ ಪೋಸ್ಟ್ ಹೊರಗಡೆ ಹೋದಾಗ ರಿಟೈರ್ಡ್ ಆದ್ಮೇಲೆ ಅವರು ಮತ್ತೆ ಯಾವುದೇ ಕಾರಣ ಕೂಡ ಸೊ ಅಗೇನ್ ರಿಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಏನು ಅದರ್ ಇನ್ಫಾರ್ಮೇಶನ್ ಕಮಿಷನ್ ಅಲ್ಲ, ಅವ್ರು ಏನು ಅಂದ್ರೆ ಅವರು CIS ಆಗಿ ಅಪಾಯಿಂಟ್ ಆಗ್ಬೋದು, ಬಟ್ ನಾಟ್ ಅಗೇನ್ ಎಲೆಕ್ಷನ್ ಇನ್ಫಾರ್ಮೇಶನ್ ಕಮಿಷನ್ ಆಗ ಅವಕಾಶ ಇಲ್ಲ. ಸೊ ಹಾಗೆ ನಮಗೆ ಇಲ್ಲಿ ಸೊ ಎರಡನೇ ಹೇಳಿಕೆ ತಪ್ಪಾಗಿದೆ. ಇಲ್ಲಿ ನಮಗೆ ಸೊ ಸಾರಿ ಫಸ್ಟ್ ಒನ್ ಕೂಡ ತಪ್ಪಾಗಿದೆ, ಎರಡು ಕೂಡ ತಪ್ಪಾಗಿದೆ. ಸೊ ಫಸ್ಟ್ ಕೂಡ ತಪ್ಪಾಗಿದೆ, ಸೆಕೆಂಡ್ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಬರುತ್ತೆ ನಮಗೆ ಡಿ, ನೀದರ್ 1 ನಾಟ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದು ಅಥವಾ ಎರಡು ಕೂಡ ಅಲ್ಲ, ಸರಿಯಾದ ಉತ್ತರ ಅಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಗೇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. there are so many questions regarding Supreme Court in this exam. Yeah. Consider the following statements. Only the Supreme Court of India is vested with power to punish for contempt of court ಅಂತ ಕರೀತಾರೆ. ನೋಡಿ ಇಲ್ಲಿ ನಮಗೆ ನ್ಯಾಯಾಂಗ ನಿಂದನೆ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಹೌದಲ್ವಾ. ನಿಮಗೆಲ್ಲ ಗೊತ್ತಿರುವಂತೆ ಏನು ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ನ್ಯಾಯಾಂಗ ನಿಂದನೆ ಅಂತ ಕರೀತಾರೆ. ನೋಡಿ ಆಕ್ಚುಲಿ ಇದು ನಮಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಒಂದು ಆಕ್ಟ್ ಮಾಡ್ತಾ ಹೋಗಿ ಇದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಆಕ್ಟ್ ಮಾಡಿದ್ದಾರೆ. ಯಾವ್ದು ಆಕ್ಟ್ ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್ ಆಫ್ 1970 ಅಂತ ಮಾಡ್ಕೊಂಡ್ರೆ. ಓಕೆನಾ. ಇದರ ಮುಖಾಂತರ ಏನಂದ್ರೆ ನೋಡಿ ಆಕ್ಚುಲಿ ಯಾವ ಕಮಿಟಿ ಅಂತ ವೆರಿ ಇಂಪಾರ್ಟೆಂಟ್ ಕಮಿಟಿ ಬರುತ್ತಂದು HN ಸನ್ಯಾಲ್ ಕಮಿಟಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ HN
ಸನ್ಯಾಲ್ ಸಮಿತಿಯ ಒಂದು ರೆಕಮೆಂಡೇಶನ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಆಕ್ಟ್ ಅನ್ನ ಜಾರಿಗೆ ತರ್ತಾ ಹೋಗ್ತಾರೆ. ಅದನ್ನ ನಾವು ಕನ್ನಡದಲ್ಲಿ ನ್ಯಾಯಾಂಗ ನಿಂದನೆ ಕಾಯ್ದೆ 1971 ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಈವನ್ ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು ಅಂಡರ್ ಆರ್ಟಿಕಲ್ 129 ಪ್ಲಸ್ 142 ಪ್ರಕಾರ ಹೇಳಿದ್ರೆ ಯಾರೆಲ್ಲ ಒಂದು ನ್ಯಾಯಾಂಗ ನಿಂದನೆ ಮಾಡ್ತಾರೆ ಅವರಿಗೆ ಪನಿಷ್ ಮಾಡ್ಕೊಳ್ಳೋಕೆ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ಗೆ. ಅದೇ ರೀತಿ ಹೈಕೋರ್ಟ್ ಕೂಡ ಏನ್ ಮಾಡಬಹುದು ಪನಿಷ್ ಮಾಡಬಹುದು ಅಂಡರ್ ಆರ್ಟಿಕಲ್ 215 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ. ಹಾಗಾಗಿ ನೋಡಿ ಎರಡು ತರ ಕಂಟೆಂಪ್ಟ್ ಅಂತ ಕರಿತೀವಿ ನಾವು. ಒಂದು ಸಿವಿಲ್ ಕಂಟೆಂಪ್ಟ್ ಅಂತ ಕರೀತಾರೆ. ಸಿವಿಲ್ ಕಂಟೆಂಪ್ಟ್ ಅಂದ್ರೆ ನಾಗರಿಕ ನಿಂದನೆ ಅಂತ ಕರಿತೀವಿ ನಾವು. ಅದೇ ರೀತಿ ಇನ್ನೊಂದು ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ಎರಡು ತರ ಬರ್ತಾ ಹೋಗುತ್ತೆ. ಇದನ್ನ ಮೆನ್ಷನ್ ಮಾಡಿದ್ದೇನೆ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್ ಆಫ್ ದಿ 1971 ನಲ್ಲಿ. ಓಕೆನಾ. ಈಗ ನೋಡ್ತಾ ಹೋಗೋಣ. ಓಕೆ, ಏನಿದೆ ನೋಡಿ, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈಸ್ ವೆಸ್ಟೆಡ್ ಅಲ್ಲ, ಈವನ್ ಹೈಕೋರ್ಟ್ ಕೂಡ ಏನ್ ಮಾಡಬಹುದು ಯಾರೆಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿರ್ತಾರೆ ಅವರಿಗೆ ಪನಿಷ್ ಮಾಡಬಹುದು. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ತಪ್ಪಾಗಿದೆ. ಎರಡನೇ ನೋಡಿ, ಬೋತ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ಹೈಕೋರ್ಟ್ಸ್ ಹ್ಯಾವ್ ಅಡ್ವೈಸರಿ ಜುರಿಸ್ಡಿಕ್ಷನ್ ಕೊಟ್ಟಿದ್ದಾರೆ. ನೋ, ಆಕ್ಚುಲಿ ಅಂಡರ್ ಆರ್ಟಿಕಲ್ 143 ಇದೆಯಲ್ಲ, ಇದರ ಪ್ರಕಾರ ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ಏನಂದ್ರೆ ಒಂದು ಸಲಹಾ ನೀಡುವಂತ ವ್ಯಾಪ್ತಿಯನ್ನ ಹೊಂದಿರುತ್ತಾಗಿದೆ, ನಾಟ್ ಹೈಕೋರ್ಟ್ಸ್. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಇಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳ್ತಾರೆ, ನಮಗೆ ಆಪ್ಷನ್ ಡಿ ನೀದರ್ 1 ನಾರ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಇಲ್ಲಿ ಪಾರ್ಲಿಮೆಂಟ್ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ಕೇಳ್ತಾರೆ. ಭಾರತ ಸೇನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳನ್ನ ಪರಿಗಣಿಸಿಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೇಳ್ತಾರೆ. ನೋಡ್ತಾ ಹೋಗೋಣ. ದ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ಮ್ಯಾಟರ್ಸ್ ಎನ್ಯುಮರೇಟೆಡ್ ಇನ್ ದಿ ಯೂನಿಯನ್ ಲಿಸ್ಟ್ ಆರ್ ದ ಕನ್ಕರೆಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಒಂದು ಏನು ಭಾರತ ಸಂವಿಧಾನ ಇದೆಯಲ್ಲ ಅದರಲ್ಲಿ ಬರುವಂತ ಒಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ 7th ಶೆಡ್ಯೂಲ್ ಬರುತ್ತೆ. ಕನ್ನಡದಲ್ಲಿ ನಾವು 7ನೇ ಅನುಸೂಚಿ ಅಂತ ಕರೀತಾರೆ. ಇದೇನಂದ್ರೆ ಅದು ಅಧಿಕಾರಗಳ ಹಂಚಿಕೆ ಮಾಡ್ತಾ ಹೋಗುತ್ತೆ. ದೇರ್ ಇಸ್ ಅ ಡಿವಿಷನ್ ಆಫ್ ಪವರ್ ಬಿಟ್ವೀನ್ ದಿ ಸೆಂಟ್ರಲ್ ಸ್ಟೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ನಮಗೆ 3 ಲಿಸ್ಟ್ ಬರುತ್ತೆ. ಒಂದು ಕೇಂದ್ರ ಪಟ್ಟಿ ಅಂತ ಕರಿತೀವಿ ನಾವು. ಕೇಂದ್ರ ಪಟ್ಟಿ ಅಂದ್ರೆ ಕನ್ನಡದಲ್ಲಿ, ಸೊ ಇಂಗ್ಲಿಷ್ ನಲ್ಲಿ ಯೂನಿಯನ್ ಲಿಸ್ಟ್ ಅಂತ ಕರೀತಾರೆ. ಎರಡನೇದ್ದು ರಾಜ್ಯ ಪಟ್ಟಿ ಅಂತ ಕರೀತಾರೆ, ಸ್ಟೇಟ್ ಲಿಸ್ಟ್ ಅಂತ ಕರೀತಾರೆ. ಮೂರನೇದ್ದು ಸಮವರ್ತಿ ಪಟ್ಟಿ ಅಥವಾ ಇದನ್ನ ಕನ್ಕರೆಂಟ್ ಲಿಸ್ಟ್ ಅಂತ ಕರೀತಾರೆ. ಓಕೆನಾ. ನೋಡಿ, ಕೇಂದ್ರ ಪಟ್ಟಿರುವಂತಹ ವಿಷಯಗಳಿಗೆ ಕೇವಲ ಪಾರ್ಲಿಮೆಂಟ್ ಮಾತ್ರನೇ ಲಾಗಳನ್ನ ಮಾಡ್ತದೆ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ರಾಜ್ಯ ಪಟ್ಟಿರುವಂತಹ ವಿಷಯಗಳಿಗೆ ಏನಂದ್ರೆ ಸೊ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಮಾತ್ರನೇ ಲಾಗಳನ್ನ ಮಾಡ್ತದೆ. ಅದೇ ರೀತಿ ಸಮವರ್ತಿ ಪಟ್ಟಿ ಇದೆಯಲ್ಲ ಅಥವಾ ಇದನ್ನ ಏನ್ ಮಾಡ್ತಾರೆ ನೋಡಿ, ಸಮವರ್ತಿ ಅಂದ್ರೆ ಇದರಲ್ಲಿ ಪಾರ್ಲಿಮೆಂಟ್ ಕೂಡ ಲಾ ಮಾಡಬಹುದು, ಅದೇ ರೀತಿ ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಲಾ ಮಾಡ್ಕೊಳ್ಳೋಕೆ ಇಬ್ಬರಿಗೂ ಈಕ್ವಲ್ ಅಧಿಕಾರಗಳು ಇರುವಂತದ್ದಾಗಿದೆ. ಅದೇ ರೀತಿ ಇನ್ನೊಂದು ಬರುತ್ತೆ, ಅದನ್ನ ನಾವು ರೆಸಿಡ್ಯೂರಿ ಲಿಸ್ಟ್ ಅಂತ ಕರೀತಾರೆ. ಅಂದ್ರೆ ಕನ್ನಡದಲ್ಲಿ ಶೇಷಾಧಿಕಾರಗಳ ಪಟ್ಟಿ ಅಂತ ಕರೀತಾರೆ. ಓಕೆ, ನೋಡಿ ಇಲ್ಲಿ ಏನಾಗುತ್ತೆ ಆಕ್ಚುಲಿ ಇಲ್ಲಿ ಕೇವಲ ಪಾರ್ಲಿಮೆಂಟ್ ಮಾತ್ರನೇ ಈ ವಿಷಯಗಳಿಗೆ ಲಾಗಳನ್ನ ಮಾಡ್ತಾ ಹೋಗ್ತದೆ. ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ. ಇಟ್ ಈಸ್ ಮೆನ್ಷನ್ಡ್ ಇನ್ ದಿ 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈಗ ನೋಡಿ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಓಕೆ, ಏನಿದೆ ನೋಡಿ, ದ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ಮ್ಯಾಟರ್ಸ್ ಇನ್ವಾಲ್ವ್ಡ್ ಇನ್ ದಿ ಯೂನಿಯನ್ ಲಿಸ್ಟ್ ಅಂಡ್ ಆರ್ ಕನ್ಕರೆಂಟ್ ಲಿಸ್ಟ್. ಹೌದಲ್ವಾ? ಇದು ಪಾರ್ಲಿಮೆಂಟ್ ಇರೋದು ಕೇಂದ್ರ ಪಟ್ಟಿಯಲ್ಲಿ ಮತ್ತು ಸಮವರ್ತಿ ಪಟ್ಟಿರುವಂತಹ ವಿಷಯಗಳಿಗೆ ಲಾಗಳನ್ನ ಮಾಡಬಹುದಾಗಿದೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ನೋಡಿ, ದ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ಎನಿ ಮ್ಯಾಟರ್ ನಾಟ್ ಎನ್ಯುಮರೇಟೆಡ್ ಇನ್ ದ ಕನ್ಕರೆಂಟ್ ಲಿಸ್ಟ್ ಆರ್ ಸ್ಟೇಟ್ ಲಿಸ್ಟ್ ಅಂತ ಕರೀತಾರೆ. ನೋಡಿ, ಕ್ವಶನ್ ಸ್ವಲ್ಪ ಟ್ರಿಕ್ ಇಲ್ವಾ ನಿಮಗೆ? ಎರಡು ಫಸ್ಟ್ ತುಂಬಾ ಕಾಂಟ್ರಾಕ್ಷನ್ ಇದೆಯಲ್ವಾ? ಏನಿರುತ್ತೆ, ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ಎನಿ ಲಿಸ್ಟ್, ಎನಿ ಮ್ಯಾಟರ್ ಮಾಡುತ್ತಂತೆ. ಯಾವ್ದು ಬಿಟ್ಟಂತೆ? ಕನ್ಕರೆಂಟ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಹಾಗಾಗಿ ಕನ್ಕರೆಂಟ್ ಅಂತ ವಿಷಯಗಳಿಗೆ ಕೂಡ ಏನ್ ಮಾಡೋದು, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಲಾ ಮಾಡಬಹುದು, ಯಾಕಂದ್ರೆ ಅದು ಕೂಡ ಪವರ್ ಇದೆ. ಅದೇ ರೀತಿ ಈವನ್ ರಾಜ್ಯ ಪಟ್ಟಿರುವಂತಹ ವಿಷಯಗಳು ಕೂಡ ಲಾ ಮಾಡಬಹುದು. ಯಾವಾಗ? ಸೊ ಅದೇನಾದ್ರೂ ಕೂಡ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದಾಗ ಅಥವಾ ರಿಕ್ವೆಸ್ಟ್ ಆಫ್ ದಿ ಸ್ಟೇಟ್ ಇದ್ದಾಗ ಅಲ್ಲಿ ಕೂಡ ಲಾ ಮಾಡಬಹುದಾಗುತ್ತೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಸೊ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ 1 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಹಾಗಾಗಿ ಆಪ್ಷನ್ ಎ 1 ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ಸ್ ಪ್ರಾವಿಷನ್ಸ್ ಫಾಲ್ಸ್ ಅಂಡರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಈ ಕೆಳಗಿನ ಯಾವ ವಿಷಯಗಳು ಅಥವಾ ನಿಬಂಧನೆಗಳು ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತವೆ ಅಂತ ಕೇಳ್ತಾರೆ. ನೋಡಿ, ನಿಮಗೆಲ್ಲ ಗೊತ್ತಿರುವಂತೆ ಏನು DPSP ಅಂತ ಕರೀತೀವಲ್ವಾ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ ಏನ್ ಮಾಡ್ತಾರೆ, ಇದನ್ನ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ ಎಷ್ಟು 36 to 51 ಆಗಿದೆ. ಇದನ್ನ ಎಲ್ಲಿಂದ ಮಾಡಿ ತಗೊಂಡಿರೋದನ್ನ, ಇಟ್ ಈಸ್ ಬರ್ಡ್ ಫ್ರಮ್ ದಿ ಐರ್ಲ್ಯಾಂಡ್ ಕಾನ್ಸ್ಟಿಟ್ಯೂಷನ್.
ಓಕೆನಾ. ಇವುಗಳ ಮುಖ್ಯ ಉದ್ದೇಶ ಅಂದ್ರೆ ದೇರ್ ಇಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆಮೋಕ್ರಸಿ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸುವಂತದ್ದು ಈ ಒಂದು ಡಿಪಿಎಸ್ಪಿಗಳ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಏನು ಇವುಗಳಿದೆಯಲ್ಲ ಇವುಗಳು ಏನಂತ ಕರಿತೀವಿ ನಾವು, ದೀಸ್ ಆರ್ ಕಾಲ್ಡ್ ನಾನ್ ಜಸ್ಟಿಸಬಲ್ ನೇಚರ್ ಅಂತ ಕರೀತಾರೆ. ಇವುಗಳು ನ್ಯಾಯಸಮ್ಮತವಲ್ಲ ಅಂತ ಗೊತ್ತಿರಬೇಕು ನಿಮಗೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ಆಲ್ ಪರ್ಸನ್ಸ್ ಲಿವಿಂಗ್ ಇನ್ ಇಂಡಿಯಾ ಅಂತ ಕರೀತಾರೆ. ನೋಡಿ ನಮಗೆ ಆರ್ಟಿಕಲ್ 44 ಬರುತ್ತೆ, ದಟ್ ಈಸ್ ಟಾಕ್ಸ್ ಅಬೌಟ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಏನಂತ ಕರಿತೀವಿ ನಾವು, ಏಕ ನಾಗರಿಕ ಸಮಿತಿ ಅಂತ ಕರೀತಾರೆ. ಏಕ ನಾಗರಿಕ ಸಮಿತಿ ಅಂತ ಕರೀತಾರೆ. ನೋಡಿ ಇಲ್ಲಿ ಸ್ವಲ್ಪ ಟರ್ಮ್ ಅನ್ನ ತುಂಬಾ ನೀವು ಕೇರ್ಫುಲ್ ಆಗಿ ಯೂಸ್ ಮಾಡಿ ನೋಡಿ. ಇಲ್ಲಿ ಆಲ್ ಪರ್ಸನ್ಸ್ ಅಂತ ಬರ್ತಿದೆ ಅಲ್ವಾ, ದಟ್ ಈಸ್ ರಾಂಗ್ ಅಲ್ವಾ. ದಟ್ ಈಸ್ ಆಲ್ ಸಿಟಿಸನ್ಸ್ ಅಲ್ವಾ, ಯಾಕಂದ್ರೆ ಅದು ಕೇವಲ ನಮ್ಮ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅಲ್ವಾ. ಈಗ ಪರ್ಸನ್ಸ್ ಅಂದ್ರೆ ಇವನ್ ಫಾರಿನರ್ಸ್ ಕೂಡ ಬಂದಲ್ಲಿ ಹೋಗ್ತಾರಲ್ವಾ, ಹಾಗಾಗಿ ಅವರಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ಹಾಗಾಗಿ ನಮಗೆ ಎಸ್, ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲಿಕೇಬಲ್ ಟು ಆಲ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ, ಹೌದು. ಓಕೆನಾ. ಬಟ್ ಪ್ರೆಸೆಂಟ್ ಆಗಿ ಏನಂದ್ರೆ ನಮ್ಮ ದೇಶದಲ್ಲಿ ಬರೀ 2 ರಾಜ್ಯಗಳು, ಒಂದು ಉತ್ತರಾಖಂಡ್, ಇನ್ನೊಂದು ಗೋವಾ. ಇವೆರಡು ರಾಜ್ಯಗಳು ಮಾತ್ರ ಏನಾಗಿದೆ ನಮ್ಮ ದೇಶದಲ್ಲಿ ದೇರ್ ಇಸ್ ಅ ಇಂಪ್ಲಿಮೆಂಟೇಷನ್ ಆಫ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಿದೆ. ಓಕೆನಾ, ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಆಲ್ ಪರ್ಸನ್ಸ್ ಅಲ್ಲ, ಆಲ್ ಸಿಟಿಸನ್ಸ್ ಆಫ್ ಲಿವಿಂಗ್ ಇನ್ ಇಂಡಿಯಾ ಅಂತ ಆಗುತ್ತೆ, ಅಥವಾ ಲಿವಿಂಗ್ ಇನ್ ಕಂಟ್ರಿ ಅಂತ ಕರೀತಾರೆ. ಸೊ ಹಾಗಾಗಿ ಫಸ್ಟ್ ಇದು ಡಿಪಿಎಸ್ಪಿ ಹೌದು, ಬಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ, ಗೊತ್ತಿರಲಿ ನಿಮಗೆ. ಯುಸಿಸಿ ಇಸ್ ಎ ಪಾರ್ಟ್ ಆಫ್ ದಿ ಡಿಪಿಎಸ್ಪಿ ಹೌದು. ಅಂಡರ್ ಆರ್ಟಿಕಲ್ 44 ಅಲ್ಲಿ ಇದೊಂದು ಏನಾಗಿದೆ, ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಆಗಿದೆ, ಅಥವಾ ಇದೊಂದು ಉದಾರವಾದಿ ತತ್ವ ಆಗಿದೆ. ಆದ್ರೆ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಆ ಕಾರಣಕ್ಕಾಗಿ ಫಸ್ಟ್ ಒಂದು ತಪ್ಪಾಗುತ್ತೆ. ಓಕೆನಾ. ಎರಡನೇ ನೋಡಿ, ಪ್ರಾವಿಷನ್ ಫಾರ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಟು ಚಿಲ್ಡ್ರನ್ ಅಪ್ ಟು ದ ಏಜ್ ಆಫ್ 14 years ಅಂತ ಕರೀತಾರೆ. ನಮ್ಗೆ ಇದು ನೋಡಿ, ಆಕ್ಚುಲಿ ಇಟ್ ಇಸ್ ಅಂಡರ್ ದ ಆರ್ಟಿಕಲ್ 21A ಬರುತ್ತೆ. ಇದು ನಮ್ಮ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಬರುತ್ತೆ, ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದೊಂದು ಡಿಪಿಎಸ್ಪಿ ಅಲ್ಲ, ಆದ್ರೆ ಕನ್ಫ್ಯೂಸ್ ಆಗಬೇಡಿ. ಓಕೆನಾ. ನೋಡಿ ಆರ್ಟಿಕಲ್ 45 ಬರುತ್ತಲ್ಲ, ಆರ್ಟಿಕಲ್ 45 ಏನಾಗಿದೆ, ಇದೊಂದು ಇಟ್ಸ್ ಅ ಪಾರ್ಟ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ ಆಗಿದೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇರ್ ಇಸ್ ಅ ಪ್ರೊವೈಡ್ ಆಫ್ ದಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂತ ಕರಿತೀವಿ ನಾವು. ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂದ್ರೆ ಅರ್ಥ ಏನಂದ್ರೆ, ಅರ್ಲಿಹುಡ್ ಚೈಲ್ಡ್ ಕೇರ್ ಅಂದ್ರೆ ಏನು ಹುಟ್ಟುತ್ತಲ್ಲ ಮಗು, ಅಲ್ಲಿಂದ 6 ವರ್ಷಗಳ ಕಾಲ ಅಂದ್ರೆ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಏನಂದ್ರೆ ಆರ್ಟಿಕಲ್ 45 ಬರುವಂತ ಒಂದು ಕಂಡೀಷನ್ಸ್ ಆಗಿದೆ. ಎಕ್ಸಾಂಪಲ್ ಅಂದ್ರೆ ಇದು, ಎಕ್ಸಾಂಪಲ್ ಅಂದ್ರೆ ಅಂಗನವಾಡಿ ಇದೆಯಲ್ಲ, ದರ್ ಇಸ್ ಅ ಆರ್ಟಿಕಲ್ 45 ಅಲ್ಲಿ ಅವ್ರು ರನ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಹಾಗಾಗಿ ನಮಗೆ ಅದು ಇಟ್ಸ್ ಆರ್ಟಿಕಲ್ 21 ಆಗುತ್ತೆ, ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದಿ ಡಿಪಿಎಸ್ಪಿ ಆಗುತ್ತೆ. ಅದೇ ರೀತಿ ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ, ಹೌದು, ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆ ಕಾಪಾಡುವಂಥದ್ದು ಪ್ರಚಾರ ಇದೆಯಲ್ಲ ಅಥವಾ ಕಾಪಾಡುವಂತಿದೆಯಲ್ಲ, ಅದೇನಂದ್ರೆ ಒಂದು ಡಿಪಿಎಸ್ಪಿ ಆಗಿದೆ ಅಂಡರ್ ಆರ್ಟಿಕಲ್ 51 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟದರಲ್ಲಿ ಓನ್ಲಿ 3 ಇದೆಯಲ್ಲ, ದಟ್ ಇಸ್ ದ ಪಾರ್ಟ್ ಆಫ್ ದಿ ಡಿಪಿಎಸ್ಪಿ ಆಗಿದೆ. ಹಾಗಾಗಿ ಆಪ್ಷನ್ ಡಿ 3 ಓನ್ಲಿ ಅಥವಾ 3 ಮಾತ್ರನೇ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಒಂದು ಟೇಬಲ್ಸ್ ಕೊಟ್ಟಿದ್ದಾರೆ, ಪಾರ್ಟ್ಸ್ ಗಳ ಬಗ್ಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಮ್ಯಾಚ್ ದ ಲೀಸ್ಟ್ 1 ವಿತ್ ಲೀಸ್ಟ್ 2 ಅಂಡ್ ಸೆಲೆಕ್ಟ್ ದ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ ದ ಲೀಸ್ಟ್ ಅಂತ ಕೊಟ್ಟಿದ್ದಾರೆ. ಒಂದ್ ಕಡೆ ಲೀಸ್ಟ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ನೋಡಿ, ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಭಾರತ ಸಂವಿಧಾನದ ನಿಬಂಧನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಒಂದ್ ಕಡೆ ಸಂವಿಧಾನದ ಭಾಗ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ನೋಡಿ ಪ್ರಾವಿಷನ್ಸ್. ನೋಡಿ ನಮ್ಗೆ ಏನಂದ್ರೆ ಟೋಟಲ್ ಆಗಿ ನಮ್ಮ ಸಂವಿಧಾನದಲ್ಲಿ 25 ಪಾರ್ಟ್ಸ್ ಇದೆ ಅಲ್ವಾ. ನೋಡಿ ಪ್ರಾವಿಷನ್ಸ್ ರಿಲೇಟೆಡ್ ಟು ಪಾರ್ಲಿಮೆಂಟ್ ಅಂತ ನೋಡಿ. ಸೊ ಪಾರ್ಲಿಮೆಂಟ್ ಅಂದ್ರೆ ಏನಾಗುತ್ತೆ ನಮಗೆ, ಇಟ್ಸ್ ಯೂನಿಯನ್ ಗವರ್ಮೆಂಟ್ ಅಲ್ವಾ. ಇದ್ಯಾವ್ದು ಬರುತ್ತೆ ನಮಗೆ, ಪಾರ್ಟ್ 5 ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನಮಗೆ ಎಗೆ 4 ಸರಿಯಾಗಿ ಮ್ಯಾಚ್ ಆಗುತ್ತೆ. ಅದೇ ರೀತಿ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ದಿ ಗವರ್ನರ್ ಅಂದ್ರೆ ಯಾರು ಬರುತ್ತೆ, ಸ್ಟೇಟ್ ಅಲ್ವಾ. ಇದ್ಯಾವ್ದು ಬರುತ್ತೆ, ಇದು ಪಾರ್ಟ್ 6 ಅಲ್ಲಿ ಬರುತ್ತೆ. ಪಾರ್ಟ್ 6 ಇಸ್ ಟಾಕ್ಸ್ ಅಬೌಟ್ ದಿ ಸ್ಟೇಟ್ ಬರುತ್ತೆ. ಪಾರ್ಟ್ 5 ಅಲ್ಲಿ ಯೂನಿಯನ್ ಬರುತ್ತೆ, ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಬಾರೋಯಿಂಗ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಬಂದು ಏನಂದ್ರೆ ಅದು ಪಾರ್ಟ್ 12 ಅಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ ನಮಗೆ ಕೋಆಪರೇಟಿವ್ ಸ್ಟಡೀಸ್ ಬರುತ್ತೆ, ಇದನ್ನ ಆಡ್ ಮಾಡ್ತಾ ಹೋಗ್ತಾರೆ. ಸೊ 9th ಪಾರ್ಟ್ 9th ಬಿ ಅಲ್ಲಿ ಅದು ಯಾವಾಗ ಅಂದ್ರೆ 97ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಸೊ 2011ರಲ್ಲಿ ಏನಂದ್ರೆ ಇದನ್ನ ಹೊಸದಾಗಿ ಸೇರಿಸ್ತಾ ಹೋಗ್ತಾರೆ. 9th ಬಿ ಪಾರ್ಟ್ ಗೊತ್ತಿರಬೇಕಾಗುತ್ತೆ ನಿಮಗೆ. ರೀಸೆಂಟ್ ಏನ್ ಮಾಡಿದ್ರೆ ಆಕ್ಚುಲಿ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಂದು ಹೊಸದಾಗಿ ಮಿನಿಸ್ಟ್ರಿ ಕೂಡ ರಚನೆ ಮಾಡಿದ್ರೆ, ಅದು ಮಿನಿಸ್ಟ್ರಿ ಆಫ್ ದಿ ಕೋಆಪರೇಷನ್ ಕರೀತಾರೆ. ಅದರ ಮೊದಲ ಮಿನಿಸ್ಟ್ರಿ ಬಂದು ಅಮಿತ್ ಶಾ ಅವರಾಗಿದ್ದಾರೆ, ದಟ್ ಇಸ್ ದ ಸಹಕಾರ ಸಂಘ ಅಂತ ಕರೀತಾರೆ. ಇದನ್ನ ನಮ್ಮ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ಅಂದ್ರೆ ಆಸ್ ಎ ಫಂಡಮೆಂಟಲ್ ರೈಟ್ ಕೂಡ ಬರುತ್ತೆ. ಅದೇ ರೀತಿ ಆರ್ಟಿಕಲ್ 43 ಬಿ ಅಲ್ಲಿ ಬರುತ್ತೆ, ಅಂಡರ್ ದ ಡಿಪಿಎಸ್ಪಿ ಕೂಡ ಬರುತ್ತೆ, ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ನೋಡಿ, ನಿಮಗೆ A4 ಕರೆಕ್ಟ್ ಆಗುತ್ತೆ, B1 ಕರೆಕ್ಟ್ ಆಗುತ್ತೆ, C3 ಕರೆಕ್ಟ್ ಆಗುತ್ತೆ, D2 ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಸರಿಯಾದ ಉತ್ತರವಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ.
ಇದೊಂದು ಕರೆಂಟ್ ಅಫೇರ್ಸ್ ಬೇಸಿಸ್ ಮತ್ತು ಇದೊಂದು ಇ ಗವರ್ನೆನ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿದೆ. ಇಟ್ಸ್ ಪಾರ್ಟ್ ಆಫ್ ಪಾಲಿಟಿ ಅನ್ಬೋದು. ಓಕೆ, ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅಂತ ಕರೀತಾರೆ. ವಿಧಾನ ಅಂದ್ರೆ ವಿಧಾನಸಭಾ ಅಂತ ವಿಧಾನ, ಓಕೆನಾ, ನೇವಾ ಅಂತ ಕರೀತಾರೆ ಶಾರ್ಟ್ಕಟ್ ಆಗಿ. ಯಾವ ಸ್ಟೇಟ್ಮೆಂಟ್ಗಳು ನೇವಾಗೆ ಸಂಬಂಧಪಟ್ಟಂತೆ ಸರಿಯಾಗಿ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಇಟ್ ಈಸ್ ಎ, ನೋಡಿ ಇಲ್ಲಿ ಹೆಸರಲ್ಲಿ ಇರ್ತಲ್ಲ ವಿಧಾನ ಅಪ್ಲಿಕೇಶನ್ ಅಂದ್ರೆ ಏನೋ ಒಂದು ಪಾರ್ಲಿಮೆಂಟರಿ ಡಿಸ್ಕಷನ್ಸ್ ಗಳಾಗ್ತವೆ ವಿಧಾನಸಭೆಗಳಲ್ಲಿ, ಎಲ್ಲವೂ ಕೂಡ ಡಿಜಿಟಲ್ ಆಗಿ ಮಾಡುವಂಥದ್ದು ಈ ಒಂದು ಅಪ್ಲಿಕೇಶನ್ ಮುಖ್ಯ ಉದ್ದೇಶವಾಗಿದೆ, ಗೊತ್ತಿರಬೇಕು ನಿಮಗೆ. ಓಕೆನಾ. ಇಟ್ ಇಸ್ ಅ ಮಿಷನ್ ಮೋಡ್ ಪ್ರಾಜೆಕ್ಟ್ ಅಂಡರ್ ದ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹೌದು, ಇದೊಂದು ಏನಾಗಿದೆ, ಮಿಷನ್ ಮೋಡ್ ಪ್ರಾಜೆಕ್ಟ್ ಆಗಿದೆ. ಇದು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಒಂದು ಭಾಗ ಆಗಿದೆ. ಸೊ ಹಾಗಾಗಿ ಮೊದಲ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡಿ, ದಿಸ್ ಅಪ್ಲಿಕೇಶನ್ ಇಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ದಿ ಒನ್ ನೇಷನ್ ಒನ್ ಅಪ್ಲಿಕೇಶನ್ ಅಂತ ಕರೀತಾರೆ. ಹೌದು, ಅಂದ್ರೆ ಏನಾಗುತ್ತೆ ನೋಡಿ, ಇಡೀ ದೇಶದಲ್ಲಿರುವಂತಹ ಎಲ್ಲಾ ವಿಧಾನಸಭೆಗಳು ಕೂಡ ಆಕ್ಚುಲಿ ಅಂದ್ರೆ ಒಂದೇ ಅಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ, ಇದು ರನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಒನ್ ನೇಷನ್ ಒನ್ ಅಪ್ಲಿಕೇಶನ್ ಆಗಿ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇದು, ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ದಿ ಪಾರ್ಲಿಮೆಂಟ್ ಸೆಕ್ರೆಟರಿ ಅಂತ ಕೊಟ್ಟಿದ್ದಾರೆ. ನೋ, ಇಟ್ ಈಸ್ ಡೆವಲಪ್ಡ್ ಬೈ ದಿ ಏನಂತಂದ್ರೆ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಕರಿತೀವಿ. ರಾಷ್ಟ್ರೀಯ ಮಾಹಿತಿ ಕೇಂದ್ರ, ಅದು ಏನಂದ್ರೆ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಪಾರ್ಲಿಮೆಂಟ್ ಅಫೇರ್ಸ್ ಏನ್ ಮಾಡಿದೆ, ಇದನ್ನ ಡೆವಲಪ್ ಮಾಡಿದ್ದಾರೆ. ಯಾರ ತರ, ಇದು NIC ಮುಖಾಂತರ ಡೆವಲಪ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಟ್ಸ್ ನಾಟ್ ಎ ಪಾರ್ಲಿಮೆಂಟರಿ ಸೆಕ್ರೆಟರಿ. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗಿದೆ. ನೆಕ್ಸ್ಟ್, ಇದರ ಉದ್ದೇಶ ಏನಂದ್ರೆ ನೋಡಿ, ದ ಕೋರ್ ಏಮ್ ಇಸ್ ಟು ಎಂಡ್ ಟು ಎಂಡ್ ಡಿಜಿಟಲೈಸೇಷನ್ ಆಫ್ ಆಲ್ ದ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ಹೌದು, ಅಂದ್ರೆ ಎಲ್ಲವನ್ನ ಏನೊಂದು ಅಧಿವೇಶನಗಳಲ್ಲಿ ಡಿಸ್ಕಷನ್ಸ್ ಗಳಾಗ್ತವೆ, ಲೆಜಿಸ್ಲೇಚರ್ ಪ್ರೊಸೆಸ್ ಆಗುತ್ತೆ, ಅದೆಲ್ಲವನ್ನ ಕೂಡ ಒಂದು ಡಿಜಿಟಲ್ ಕಾರಣ ಮಾಡುವಂಥದ್ದು ಈ ಒಂದು ಅಪ್ಲಿಕೇಶನ್ ನ ಮುಖ್ಯ ಉದ್ದೇಶವಾಗಿದೆ ಅಥವಾ ಮುಖ್ಯ ಒಂದು ಗುರಿಯಾಗಿದೆ. ಸೊ ಹಾಗಾಗಿ 4 ಕೂಡ ಸರಿಯಾಗುತ್ತೆ. ಹಾಗಾಗಿ ನಮಗೆ 1, 2, 4 ಅಂದ್ರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ 1, 2 ಮತ್ತು 4 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ಬೇಸ್ ಆಗಿದೆ. ನೋಡ್ತಾ ಹೋಗೋಣ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಗ್ಲೋಬಲ್ ಅಲೈನ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ. ಒಂದು ಸಂಸ್ಥೆ, ಇದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಅದನ್ನ ಶಾರ್ಟ್ಕಟ್ ಆಗಿ ಅಂತ ಕರಿತೀವಿ ನೋಡಿ, ಗಾನ್ಹರಿ ಅಂತ ಕೂಡ ಕರೀತಾರೆ. GANHRI ಅಂತ ಕರೀತಾರೆ. ಓಕೆ, ಸೊ ನೋಡ್ತಾ ಹೋಗೋಣ. ನೋಡಿ, ಇದು ಸೇಮ್ ಅಂದ್ರೆ ನಮ್ಮ ದೇಶದಲ್ಲಿ ಬಂದಾಗ NHRC ಇವೆಲ್ಲ ಕೂಡ ಕೇಳಿದ್ರದ. NHRC ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಕರೀತಾರೆ ಇದನ್ನ. ಸೊ ಹ್ಯೂಮನ್ ರೈಟ್ಸ್ ಆಕ್ಟ್ ಇದನ್ನ ಮಾಡ್ತಾ ಹೋಗ್ತಾರೆ. ಯಾವ ಇಯರ್ ಮಾಡ್ತಾರೆ ಅಂತ ಮಾಡಿದ್ದು, ಇದು ಮಾಡಿದ್ದು 1993 ಮಾಡ್ತಾರೆ. ಸೊ ಹಾಗಾದ್ರೆ ಇದರ ಪ್ರಸ್ತುತ ಅಧ್ಯಕ್ಷ ಅಂತೇಳಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಪ್ರಸ್ತುತವಾಗಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂತೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ನೋಡ್ತಾ ಹೋಗೋಣ. ಇಟ್ ವರ್ಕ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ UN ಪ್ಯಾರಿಸ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಹೌದು, ಏನಂದ್ರೆ ಈ ಒಂದು ಏನು ಗ್ಲೋಬಲ್ ಅಲೈನ್ಸ್ ಇದೆಯಲ್ಲ, ಏನ್ ಮಾಡುತ್ತೆ, ವಿಶ್ವಸಂಸ್ಥೆಯ ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಲ್ಲೇ ಈ ಒಂದು ಸಂಸ್ಥೆ ರನ್ ಆಗ್ತಾ ಇದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇದು, ಫುಲ್ಲಿ ಕಂಪ್ಲೇಂಟ್ ಅಂಡ್ ಪಾರ್ಷಿಯಲಿ ಕಂಪ್ಲೇಂಟ್ ಮೆಂಬರ್ಸ್ ಆರ್ ಅಕ್ರೆಡಿಟೆಡ್ ಆಸ್ A and B ರೆಸ್ಪೆಕ್ಟಿವ್ ಅಂತ ಒಂದು ಏನ್ ಮಾಡ್ತಾರೆ, ಅಕ್ರೆಡಿಟ್ ಕೊಡ್ತಾ ಹೋಗ್ತಾರೆ, ಕೋಡಿಂಗ್ ಕೊಡ್ತಾ ಹೋಗ್ತಾರೆ ಅಥವಾ ಗ್ರೇಡ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಅದೇ ರೀತಿ ಏನು NHRC ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ, ಇದನ್ನ ಇಂಡಿಯಾ ಏನ್ ಮಾಡಿದ್ರೆ 2020ರಲ್ಲಿ A ಗ್ರೇಡ್ ಕ್ಲಾಸಿಫಿಕೇಶನ್ ಬಂದಿದೆ ಅಂತ ಕೇಳ್ತಾರೆ. ನೋಡಿ, ಆಕ್ಚುಲಿ 2020 ಬಂದಿಲ್ಲ, 2017 ಬಂದಿದೆ. ಸೊ ಈ ವರ್ಷದ ಯಾವುದೇ ರೀತಿಯನ್ನು ಕೊಟ್ಟಿಲ್ಲ, ಅದ್ರ ಬಗ್ಗೆ ಯಾವುದೇ ಡೌಟ್ ಇದೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಸೊ ಮೂರನೇ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಉತ್ತರ ಯಾವ್ದಾಗುತ್ತೆ ನಮಗೆ, ಆಪ್ಷನ್ A 1 ಮತ್ತು 2 ಓನ್ಲಿ ಇಸ್ ದ 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಹಾಗಾಗಿ ಇದಿಷ್ಟು UPSC EAPF ನಡೆದಿರುವಂತ ಪ್ರಶ್ನೆ ಪತ್ರಿಕೆ ಕೇಳುವಂತ 11 ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.